ನಮ್ಮ ಕುಟುಂಬದವರಿಗೆ ತಾಯಿ ದರ್ಶನ ಸಿಗ್ಲಿಲ್ಲ. ಪೌರ ಕಾರ್ಮಿಕರ ಅಳಲು. ನಾವು ಎಲ್ಲ ಪ್ಯಾಕೇಜರು ಸೇರಿ ಒಂದು 500 ಜನ ಇದ್ದೀವಿ. ಅವ್ರಿಗೆಲ್ಲ ನಮ್ಮ ಡಿ ಸಿ ಮೇಡಮ್ ಅವರು ಒಂದು ಎಲ್ಲರೂ ಫ್ಯಾಮಿಲಿಗೆಲ್ಲ ಒಂದು ಮನವಿ ಮಾಡಿ ನಾವು ಮನವಿ ಮಾಡ್ತಾರೆ. ಎಲ್ಲರಿಗೂ ಒಂದು ಲೈನಲ್ಲಿ ನಮ್ಮ ಪೌರ ಕಾರ್ಮಿಕರು ಬಿಟ್ಟಿದ್ರೆ ನಮ್ಗೆ ಇನ್ನೂ ಭಾರಿ ಸಂತೋಷ ಅದು. ಮತ್ತು ನಮ್ಮ ಲಕ್ಷ್ಮೀನಾರಾಯಣ ಅವರು ಭಾರಿ ಅದ್ಭುತದಿಂದ ಭಾಷಣ ಮಾಡ್ತಾರೆ. ನಮ್ಮ ಪೌರ ಕಾರ್ಮಿಕರು ಭಾರಿ ಪ್ರೀತಿಯಿಂದ ಕಾಣ್ತಾರೆ. ನಮ್ಮ ಲಕ್ಷ್ಮೀನಾರಾಯಣ ಅವರಿಗೆ ಭಾರಿ ಧನ್ಯವಾದಗಳು ಇವರೇ. ಹಾಂ, ಇಲ್ಲ ಅವರು ತುಂಬ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ ಆವಾಗಿಂದಲ್ವೇ. ನೀವು ಫ್ಯಾಮಿಲಿ ಎಲ್ಲ ಒಂದು ಸಲ ನಿಮಗೆ ಟೈಮಿಂಗ್ಸ್ ಫಿಕ್ಸ್ ಮಾಡಿದರೆ ಒಳ್ಳೇದು ನಿಮಗೆ. ಯಾಕೆಂದರೆ ಒಂದು ಎಲ್ಲ ಸೇರಿ ನಮ್ಮ ಪೌರ ಕಾರ್ಮಿಕರು ಒಂದು 500 ಜನದ ಮೇಲಿದ್ದಾರೆ. ಎಲ್ಲರಿಗೂ ಒಂದೊಂದು ದಿವಸ ಬಿಟ್ಟಿದ್ರೆ ಏನಿಲ್ಲ, ಒಂದು 2 ಗಂಟೆ 1 ಗಂಟೆ ಟೈಮಿಗೆ ಎಲ್ಲ ಮುಗಿದೋಗೋದು. ಏನು ಮುಗಿದ ಬಂದು ಇವತ್ತೇ ಲಾಸ್ಟು. ಆಯಿತು, ನಿಮ್ಮ ಬೇಡಿಕೆನ ಅವ್ರಿಗೆ ಹಾಕ್ತೀವಿ. ಓಕೆ ಹಾಂ ಹಾಂ. ಈಗ ನೀವೆಲ್ಲ ಕಸ ಗುಡಿಸ್ತಾ ಇರ್ತೀರಾ, ಇಲ್ಲೇನಾರು ಬೇರೆ ಥರ ನೋಡೋದು ಆ ಥರದ್ದು ಏನಾರು ಇದೆಯಾ? ನಿಮ್ಮನ್ನು ಭಾಳ ಗೌರವದಿಂದ ನಡೆಸ್ಕೊಳ್ತಾರೆ ಅಧಿಕಾರಿಗಳು ಮತ್ತು ಇವರೆಲ್ಲ. ಹಾಂ ಹಾಂ. ಏನು ಹೆಸರು ನಿಮ್ಮದು? ಹಾಂ, ದುಗ್ಗಮ್ಮ. ಎಲ್ಲಿ ಎಷ್ಟನೇ ಪ್ಯಾಕೇಜ್ ನಿಮ್ಮದು? ಇಲ್ಲೋ ಹೊಸ್ತಾ? ಹೌದಾ, ಸರಿ, ಒಳ್ಳೇದಾಗಲಿ ಅಮ್ಮ. ಥ್ಯಾಂಕ್ ಯು. ನಿಮ್ಮ ದರ್ಶನ ಆಯಿತಾ? ಓಕೆ ಓಕೆ.